ಬೆಂಗಳೂರಿನ ಬಹುನಿರೀಕ್ಷಿತ ಆರೆಂಜ್ ಲೈನ್ ಮೆಟ್ರೋ ಯೋಜನೆಗೆ ಬಿಎಂಆರ್ಸಿಎಲ್ ಸಿವಿಲ್ ಟೆಂಡರ್ ಆಹ್ವಾನಿಸಿದೆ. 3 ಪ್ಯಾಕೇಜ್ನಲ್ಲಿ ಬಿಎಂಆರ್ಸಿಎಲ್ ಸಿವಿಲ್ ಟೆಂಡರ್ ಕರೆದಿದ್ದು ಪ್ರತ್ಯೇಕ ಬಜೆಟ್ ನೀಡಲಾಗಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ನಮ್ಮ ಮೆಟ್ರೋ ದಿನೇ ದಿನೇ ತನ್ನ ವೇಗ ಹೆಚ್ಚಿಸುತ್ತಿದೆ. ಒಂದಾದರ ಮೇಲೊಂದರಂತೆ ಮೆಟ್ರೋ ಲೈನ್ಗಳು ಓಪನ್ ಆಗ್ತಿವೆ. ಯೆಲ್ಲೋ, ಪಿಂಕ್, ಬ್ಲೂ ಲೈನ್ಗಳಲ್ಲಿ ಮೆಟ್ರೋ ಓಡಾಡೋದಕ್ಕೆ ತಯಾರಿ ನಡೆದಿರೋ ಬೆನ್ನಲ್ಲೇ ಇದೀಗ ಬೆಂಗಳೂರಿನ ಬಹು ನಿರೀಕ್ಷಿತ ಆರೆಂಜ್ ಲೈನ್ ಮೆಟ್ರೋಗೆ ಸಿವಿಲ್ ಟೆಂಡರ್ ಆಹ್ವಾನಿಸಲಾಗಿದ್ದು, ಜೆಪಿ ನಗರ 4ನೇ ಹಂತದಿಂದ ನಾಗರಬಾವಿವರೆಗಿನ ಕಾಮಗಾರಿಯನ್ನ ಇದು ಒಳಗೊಂಡಿದೆ. ಈ ಬಾರಿಯ ಯೋಜನೆಯ ವಿಶೇಷ ಅಂದ್ರೆ ಡಬಲ್ ಡೆಕ್ಕರ್ ಮಾದರಿಯ ಮೇಲ್ಸೇತುವೆ ನಿರ್ಮಾಣ. ಅಂದ್ರೆ ಒಂದೇ ಪಿಲ್ಲರ್ ಮೇಲೆ ಕೆಳಭಾಗದಲ್ಲಿ ವಾಹನಗಳ ಸಂಚಾರಕ್ಕೆ ರಸ್ತೆ ಮೇಲ್ಸೇತುವೆ ಮತ್ತು ಮೇಲ್ಭಾಗದಲ್ಲಿ ಮೆಟ್ರೋ ರೈಲು ಮಾರ್ಗವಿರಲಿದೆ. ಬಿಎಂಆರ್ಸಿಎಲ್ ಹೊರಡಿಸಿರುವ ಅಧಿಕೃತ ಪ್ರಕಟಣೆಯಂತೆ ಫೆಬ್ರವರಿ 20-25ರ ಒಳಗೆ ಟೆಂಡರ್ ಸಲ್ಲಿಕೆ ಮಾಡಲು ಅವಕಾಶ ಕೊಡಲಾಗಿದ್ದು, 3 ಪ್ಯಾಕೇಜ್ನಲ್ಲಿ ಬಿಎಂಆರ್ಸಿಎಲ್ ಸಿವಿಲ್ ಟೆಂಡರ್ ಕರೆದಿದೆ. 3 ಪ್ಯಾಕೇಜ್ಗಳಿಗೂ ಪ್ರತ್ಯೇಕ ಬಜೆಟ್ ಕೊಡಲಾಗಿದೆ. ಪ್ಯಾಕೇಜ್ 1 ಜೆಪಿ ನಗರ 4ನೇ ಹಂತದಿಂದ ಕಾಮಾಖ್ಯವರೆಗೆ ಡಬಲ್ ಡೆಕ್ಕರ್ ಹಾಗೂ ಡಾಲರ್ಸ್ ಕಾಲೋನಿ ಫ್ಲೈಓವರ್ ತೆರವು ಒಳಗೊಂಡು ಒಟ್ಟು ಜೆಪಿ ನಗರ 5ನೇ ಹಂತ, ಜೆಪಿ ನಗರ, ಕಾದಿರೇನಹಳ್ಳಿ, ಕಾಮಾಖ್ಯ ಜಂಕ್ಷನ್ ನಿಲ್ದಾಣಗಳನ್ನು ಒಳಗೊಂಡಿದೆ. ಈ ಪ್ಯಾಕೇಜ್ನ ಮೊತ್ತ 1375 ಕೋಟಿ ರೂಪಾಯಿಗಳು ಆಗಿವೆ. ಹೊಸಕೆರೆಹಳ್ಳಿಯಿಂದ ನಾಗರಭಾವಿ ಸರ್ಕಲ್ವರೆಗೆ ಡಬಲ್ ಡೆಕ್ಕರ್ನ ಪ್ಯಾಕೇಜ್ 2 ಒಳಗೊಂಡಿದೆ. 1396 ಕೋಟಿ ಮೊತ್ತದ ಈ ಪ್ಯಾಕೇಜ್ ಹೊಸಕೆರೆಹಳ್ಳಿ, ದ್ವಾರಕಾನಗರ, ಮೈಸೂರು ರಸ್ತೆ ಮತ್ತು ನಾಗರಭಾವಿ ಸರ್ಕಲ್ ನಿಲ್ದಾಣಗಳನ್ನ ಸೇರಿದೆ. ಪ್ಯಾಕೇಜ್ 3ರ ಕಾರಿಡಾರ್ 1 ವಿನಾಯಕ ಲೇಔಟ್ನಿಂದ ನಾಗರಭಾವಿ ಬಿಡಿಎ ಕಾಂಪ್ಲೆಕ್ಸ್ವರೆಗೆ ಒಟ್ಟು 3 ನಿಲ್ದಾಣಗಳನ್ನ ಒಳಗೊಂಡಿದೆ. ವಿನಾಯಕ ಲೇಔಟ್, ಪಾಪಿರೆಡ್ಡಿಪಾಳ್ಯ, ಬಿಡಿಎ ಕಾಂಪ್ಲೆಕ್ಸ್, ನಾಗರಭಾವಿ ನಿಲ್ದಾಣ ಇದರಲ್ಲಿ ಸೇರಿವೆ. ಹಾಗೆಯೇ ಪ್ಯಾಕೇಜ್ 3ರ ಕಾರಿಡಾರ್ 2 ಸುಂಕದಕಟ್ಟೆ ನಿಲ್ದಾಣ, ಸುಂಕದಕಟ್ಟೆ ಡಿಪೋ ಪ್ರವೇಶ ಮಾರ್ಗ ಮತ್ತು ನಿರ್ಗಮನ ಮಾರ್ಗ ಒಳಗೊಂಡಿದ್ದು, ಇದರ ಒಟ್ಟು ಮೊತ್ತ 1415 ಕೋಟಿ ರೂಪಾಯಿಗಳಾಗಿದೆ. ಒಟ್ಟಾರೆ ಆರೆಂಜ್ ಲೈನ್ ಮೆಟ್ರೋ ಯೋಜನೆ ಪೂರ್ಣಗೊಂಡ್ರೆ ದಕ್ಷಿಣ ಹಾಗೂ ಪಶ್ಚಿಮ ಬೆಂಗಳೂರಿನ ಜನರಿಗೆ ವೇಗದ, ಸುರಕ್ಷಿತ ಮತ್ತು ಸುಲಭ ಸಂಚಾರ ವ್ಯವಸ್ಥೆ ಲಭ್ಯವಾಗಲಿದೆ. ರಸ್ತೆ ಮೇಲಿನ ವಾಹನ ದಟ್ಟಣೆ, ಸಮಯ ವ್ಯರ್ಥ ಹಾಗೂ ಇಂಧನ ಬಳಕೆ ಕಡಿಮೆಯಾಗುವ ನಿರೀಕ್ಷೆ ಕೂಡ ಇದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್ ಬೆಂಗಳೂರು.